ಭಾರತದ ವಾಯುದಾಳಿಯನ್ನ ಪಾಕಿಸ್ತಾನ ಒಪ್ಪಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದಾಳಿಯನ್ನ ಖಚಿತಪಡಿಸಿದೆ ಪಾಕಿಸ್ತಾನದ ಡಿಜಿ. ಪಾಕ್ನ ವಾಯುನೆಲೆಯ ಮೇಲೆ ಭಾರತ ದಾಳಿಯನ್ನ ನಡೆಸಿತ್ತು. ಭಾರತದ ದಾಳಿಗೆ ತಕ್ಕ ಪ್ರತ್ಯುತ್ತರ ಕೊಡ್ತೇವೆ ಅಂತೇಳಿ ಡಿಜಿ ISPR ಲೆಫ್ಟಿನೆಂಟ್ ಜನರಲ್ ಹೇಳಿದ್ದಾರೆ. ಭಾರತದ ವಾಯುದಾಳಿಯನ್ನ ಪಾಕಿಸ್ತಾನ ಒಪ್ಪಿಕೊಂಡಿರುವಂಥದ್ದು. ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಭಾರತ ಪ್ರತಿ ದಾಳಿಯನ್ನ ಮಾಡಿತ್ತು. ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಭಾರತ ನಡೆಸಿದಂತಹ ಪ್ರತಿ ದಾಳಿಯನ್ನ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಒಪ್ಪಿಕೊಂಡಿದ್ದಾರೆ. ಹೌದು, ರಾವಲ್ಪಿಂಡಿ, ಲಾಹೋರ್, ಇಸ್ಲಾಮಾಬಾದ್, ಮುರೀದ್, ಶೂರ್ಕೋಟ್ ವಾಯುನೆಲೆಯ ಮೇಲೆ ಭಾರತ ದಾಳಿಯನ್ನ ನಡೆಸಿದೆ ಅನ್ನುವಂತಹ ಮಾಹಿತಿಯನ್ನ ಸ್ವತಃ ಪಾಕಿಸ್ತಾನವೇ ಕೊಟ್ಟಿದೆ. ಪತರಗುಟ್ಟುವ ರೀತಿ ಕೊಡ್ತಾ ಇದ್ರು ಕೂಡ ಪಾಕ್ನ ಉದ್ದಟತನ ಮುಂದುವರೆದಿದೆ. ಪಾಕ್ ವಾಯುನೆಲೆಯನ್ನ ಗುರಿಯಾಗಿಸಿಕೊಂಡು ಭಾರತ 6 ಕಡೆಗಳಲ್ಲಿ ದಾಳಿಯನ್ನ ನಡೆಸಿದೆ. ಭಾರತದ ಮೇಲೆ ದಾಳಿಯನ್ನ ತೀವ್ರಗೊಳಿಸುವ ಬಗ್ಗೆ ಪಾಕ್ ಸವಾಲನ್ನು ಹಾಕಿರುವಂತಹದ್ದು. ಈ ಮೂಲಕ ತನ್ನ ಗೊಡ್ಡು ಬೆದರಿಕೆಯನ್ನ, ಉದ್ದಟತನದ ಸ್ಟೇಟ್ಮೆಂಟ್ ಅನ್ನ ಪಾಕಿಸ್ತಾನ ಮತ್ತೆ ಮುಂದುವರೆಸಿದೆ. ಯುದ್ಧ ಅಂದರೆ ಭಯ ಆಗುತ್ತೆ, ನಮ್ಮನ್ನ ಕಾಪಾಡಿ ಅಂತೇಳಿ ವಿಶ್ವಸಂಸ್ಥೆಯನ್ನ, ಅಮೆರಿಕವನ್ನ ಕೇಳ್ತಾ ಇದ್ದಂತಹ ಪಾಕಿಸ್ತಾನದಿಂದ ಈಗ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಉದ್ದಟತನದ ಹೇಳಿಕೆಯನ್ನ ಪಾಕಿಸ್ತಾನ ಕೊಡ್ತಾ ಇದೆ. ಪಾಕಿಸ್ತಾನದ ವಾಯುನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಭಾರತ ದಾಳಿಯನ್ನ ನಡೆಸಿತ್ತು. ಅದಕ್ಕೂ ಕೂಡ ಪಾಕಿಸ್ತಾನದ ಪ್ರಚೋದನೆಯೇ ಕಾರಣವಾಗಿತ್ತು. ಮತ್ತೆ ಹುಚ್ಚುತನದ ಪ್ರದರ್ಶನವನ್ನ ಕುತಂತ್ರಿ ಪಾಕಿಸ್ತಾನ ಮಾಡ್ತಾ ಇರುವಂತಹದ್ದು. ಈ ಮೂಲಕ ಪಾಕಿಸ್ತಾನದ ಉದ್ದಟತನ ಮುಂದುವರಿತಾ ಇದೆ. ನಿನ್ನೆ ತಡರಾತ್ರಿಯಿಂದಲೂ ಕೂಡ ಭಾರತದ ಮೇಲೆ ಡ್ರೋನ್ ದಾಳಿ ಆಗ್ತಾ ಇತ್ತು ಪಾಕಿಸ್ತಾನದ ಕಡೆಯಿಂದ. ಜಮ್ಮು ಮತ್ತು ಕಾಶ್ಮೀರವನ್ನ ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ದಾಳಿಯನ್ನು ನಡೆಸಿತ್ತು ಪಾಕಿಸ್ತಾನ. ಪಾಕಿಸ್ತಾನದ ಮಗ್ಗಲು ಮುರಿಯುವಂತಹ ಕೆಲಸವನ್ನ ಭಾರತ ಮಾಡಿದೆ. ಪಾಕಿಸ್ತಾನದ ಒಳಗಿದ್ದಂತಹ 6 ಕಡೆಗಳಲ್ಲಿ ಈಗ ಸ್ಫೋಟ ಆಗಿದೆ, ವಾಯುನೆಲೆಗಳು ಉಡೀಸಾಗಿದೆ. ಇದರ ಪರಿಣಾಮ ಮತ್ತೆ ಪಾಕಿಸ್ತಾನ ಅದೇ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇರುವಂತಹದ್ದು. ಪಾಕಿಸ್ತಾನದ ವಾಯುನೆಲೆಯನ್ನ ಹೇಗೆ ಭಾರತ ಉಡೀಸ್ ಮಾಡಿದೆ ಅನ್ನುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಮೊದಲು ಪಾಕಿಸ್ತಾನದ ಒಳಗಿದ್ದಂತಹ ಉಗ್ರರನ್ನ ಟಾರ್ಗೆಟ್ ಮಾಡಲಾಗಿತ್ತು. 100 ಉಗ್ರರನ್ನ ಶಮನ ಮಾಡುವಂತಹ ಕೆಲಸವನ್ನ ಇಂಡಿಯನ್ ಆರ್ಮಿ ಮಾಡಿತ್ತು ವಾಯುದಾಳಿಯ ಮೂಲಕ. ಅದಾದ ಮೇಲೆ ಪಾಕಿಸ್ತಾನದ ಉದ್ದಟತನ, ಕಿತಾಪತಿ ಗಡಿಯಲ್ಲಿ ಖ್ಯಾತೆ ಮುಂದುವರೆದಿತ್ತು. ಭಾರತದ 16 ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ಮಿಸೈಲ್ಸ್, ಡ್ರೋನ್ಗಳ ದಾಳಿಯನ್ನ ಮಾಡಲಿಕ್ಕೆ ಮುಂದಾಗಿತ್ತು. ಅದಾದ ಮೇಲೆ ನಿನ್ನೆ ಒಂದು ಮಹತ್ವದ ಪ್ರೆಸ್ ಮೀಟ್ ಅನ್ನ ಮಾಡಿ 400 ಡ್ರೋನ್ಗಳನ್ನ ಭಾರತದ ವಿರುದ್ಧ ಪಾಕಿಸ್ತಾನ ಪ್ರಯೋಗಿಸಿದ್ದನ್ನ ವಿದೇಶಾಂಗ ಇಲಾಖೆಯ ಪ್ರೆಸ್ ಮೀಟ್ ನಲ್ಲಿ ಖಚಿತಪಡಿಸಿತು. ಆ ಡ್ರೋನ್ಗಳೆಲ್ಲವೂ ಕೂಡ ಟರ್ಕಿಯಿಂದ ಬಂದಂತಹ ಡ್ರೋನ್ಗಳು ಅನ್ನುವಂತಹ ವಿಚಾರ ಗೊತ್ತಾಗಿತ್ತು. ನಿನ್ನೆ ಬ್ಯಾಕ್ ಟು ಬ್ಯಾಕ್ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನು ನಡೆಸಿದ್ರು. ಅಜಿತ್ ದೋವಲ್ ಆ ಸಭೆಯಲ್ಲಿದ್ರು, ರಕ್ಷಣಾ ಸಚಿವರು ಕೂಡ ಸಭೆಯಲ್ಲಿದ್ರು. ಆ ಸಭೆ ನಿನ್ನೆ ತಡರಾತ್ರಿ 10:30-11 ಗಂಟೆಗೆ ಮುಗಿದಿತ್ತು. ಆ ಸಭೆ ಮುಗಿದ ಕೆಲವೇ ಗಂಟೆಗಳಲ್ಲಿ ಪಾಕ್ನ ವಾಯುನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ಉಡೀಸನ್ನ ಮಾಡಲಾಗಿದೆ. ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಧ್ವಂಸಗೊಳಿಸಿದೆ ಭಾರತ ಅನ್ನೋದು ಗೊತ್ತಾಗ್ತಾ ಇದೆ.